ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೇದೂರು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದರ ಶೆಡ್ಯೂಲ್ ನ ರಿಲೀಸ್ ಮಾಡಿದಾರೆ. ಅಂದ್ರೆ ಯಾವ ಡೇಟ್ಗೆ ಯಾವ ಪ್ರೊಸೀಜರ್ ನಡೆಯುತ್ತೆ ಇದನ್ನ ಅನೌನ್ಸ್ ಮಾಡಿದರೆ ನಿಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಶನ್ ನ ನೋಡಿರಲೂಬಹುದು. ಬಟ್ ಆದ್ರೂ ಕೂಡ ವಿಡಿಯೋ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ನಂತರ ಯಾರು ಈ ನೋಟಿಫಿಕೇಶನ್ ನೋಡಿ ಎಲ್ಲ ಅರ್ಥ ಆಗಿದ್ರು ಕೂಡ ವಿಡಿಯೋನ ನೋಡ್ತಾ ಇದ್ರೆ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ಥ್ಯಾಂಕ್ ಯು. ಓಕೆನಾ? ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲಾಗಿ ಆಪ್ಷನ್ ಎಂಟ್ರಿಗೆ ಲಿಂಕ್ ಅನ್ನ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಜುಲೈ 8ನೇ ತಾರೀಕಿನ ಅಂದ್ರೆ ಸಂಜೆದು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ನಂತರ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಇದು ಜುಲೈ 15 ಅಂತ ಹೇಳಿದ್ದಾರೆ. ಜುಲೈ 15ರ ರಾತ್ರಿ 11:59 ನೀವು ಈ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಕೇವಲ ಆಪ್ಷನ್ ಎಂಟ್ರಿ ಅಂತ ಹೇಳಿ ಅಷ್ಟೇ ಅಲ್ಲ, ಆಪ್ಷನ್ ಎಂಟ್ರಿ ಚೇಂಜಸ್ ಬೇಕಿದ್ರು ಕೂಡ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್, ಈಗ ನಾಳೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡಾಯ್ತು, ನೀವೀಗ ಸೆಲೆಕ್ಟ್ ಮಾಡಾಯ್ತು. ಅದ್ರ ನಂತರ ನಿಮ್ಗೆ ಅನಿಸ್ತು ಈಗ ಕಾಲೇಜ್ ಲಿಸ್ಟ್ ಅಲ್ಲಿ ಅಂದ್ರೆ ಪ್ರಯಾರಿಟಿ ಏನಿದೆ ಅದನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅನಿಸ್ತು, ಅಥವಾ ಯಾವುದೊಂದು ಕಾಲೇಜ್ ಆಡ್ ಮಾಡಿಲ್ಲ ಅಂತ ನೆನಪಾಯ್ತು ನಿಮಗೆ, ಆಡ್ ಮಾಡ್ಬೇಕೀಗ, ಆಡ್ ಮಾಡ್ಕೋಬಹುದು. ಸೊ ಈಗ ಏನು ಜುಲೈ 15 ರಾತ್ರಿ 11:59 ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಆಲ್ರೆಡಿ ಈಗ ನಾಡಿದ್ರೊಳಗಡೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಒಂದು ಈ 15ರವರೆಗೆ ಏನ್ ಮಾಡ್ಬೋದು, ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಏನು ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಲಾಗಿನ್ ಆಗಿ ಈ ಚೇಂಜಸ್ ಅನ್ನ ಮಾಡ್ಕೋಬಹುದು. ಸರಿ, ಮುಂದಿನ ವಿಷಯ ಏನು? ಮುಂದಿನ ವಿಷಯ ಅಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದಿರಾ, ನಿಮ್ಮ ರ್ಯಾಂಕ್ ಇಂತಿಷ್ಟಿದೆ, ಅದರ ಪ್ರಕಾರ ನಿಮಗೆ ಇಂತಹ ಕಾಲೇಜ್ ಅಲಾಟ್ ಆಗಬಹುದು ಅಂತ ತಿಳಿಸ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಡೆಮೋ ರೀತಿ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ಏನಿದೆ ಇದು ಆಪ್ಷನ್ ಎಂಟ್ರಿ ಮುಗಿದ 3 ದಿನಗಳ ನಂತರ ಆಗತ್ತೆ ಅಂತ ಹೇಳಿದ್ದಾರೆ. ಈ ಶೆಡ್ಯೂಲ್ ಪ್ರಕಾರ ಜುಲೈ 19ನೇ ತಾರೀಕಿಗೆ ಮಾಕ್ ಅಲಾಟ್ಮೆಂಟ್ ಮಾಡಬೇಕು ಅಂತ ಇದೀವಿ ಅಂತ ಕೇಳಿದ್ರು, ತಿಳಿಸಿದ್ದಾರೆ. ಓಕೆನಾ? ಸೊ ಈ ರೀತಿ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಇಂದ ನಿಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನನ್ನ ಆಪ್ಷನ್ ಎಂಟ್ರಿ ಸರಿಯಾಗಿದೆಯಾ ಅಥವಾ ಏನಾದ್ರು ಮಿಸ್ಟೇಕ್ ಆಗಿದೆಯಾ ಇದು ಗೊತ್ತಾಗುತ್ತೆ. ಈಗ ಅದೇ ನನ್ನ ರ್ಯಾಂಕ್ ಪ್ರಕಾರ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇತ್ತು, ಆ ಕಾಲೇಜಿನ ಲಿಸ್ಟ್ ಅಲ್ಲೇ ಆಡ್ ಮಾಡಿಲ್ಲ, ಈ ರೀತಿ ಏನಾದ್ರು ಅನ್ಸಿದ್ರೆ ಅವಾಗ ಏನ್ ಮಾಡ್ಬೋದು, ನೀವು ಮಿಸ್ಟೇಕ್ ಗೊತ್ತಾಗಿದೆ, ಮಿಸ್ಟೇಕ್ ಅನ್ನ ಸರಿಪಡಿಸ್ಕೋಬಹುದು. ಹೇಗೆ? ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ ಆವಾಗ. ಸೊ ಜುಲೈ 19ನೇ ತಾರೀಕಿನ ಮುಂಜಾನೆ 11 ಗಂಟೆಯ ನಂತರ, ಈ ನಂತರ ನೆನಪಲ್ಲಿ ಇಟ್ಕೊಳ್ಳಿ, ಮುಂಜಾನೆ 11 ಗಂಟೆಯ ನಂತರ ಅಂತ ಹೇಳಿದ್ರೆ ಅದು ಬೇಕಿದ್ರೆ ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು, ಸಂಜೆ 6 ಗಂಟೆ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಟೈಮ್ ಆಗಿರ್ಬೋದು. ಸೊ ಮಾಕ್ ಅಲಾಟ್ಮೆಂಟ್ ಜುಲೈ 19ರ ಮುಂಜಾನೆ 11 ಗಂಟೆಯ ನಂತರ ಆಗತ್ತೆ. ಅದರ ನಂತರ ಈ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಅದೇ ಹೇಳಿದಲ್ವಾ, ಮಾಕ್ ಅಲಾಟ್ಮೆಂಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಮಿಸ್ಟೇಕ್ ಮಾಡಿದಿನ ಅಥವಾ ಆಪ್ಷನ್ ಎಂಟ್ರಿ ಸರಿಯಾಗಿ ಇದೆಯಾ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದ ನಂತರ ಮಿಸ್ಟೇಕ್ಸ್ ಇದ್ರೆ ಅದನ್ನ ಸರಿ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿಲಿ ಎಡಿಟಿಂಗ್ ಮಾಡಿ, ಎಡಿಟಿಂಗ್ ಮಾಡೋದಕ್ಕೆ ಜುಲೈ 19ರ ಮಧ್ಯಾಹ್ನ 2 ಗಂಟೆಯಿಂದ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಅದಂತರ ಜುಲೈ 22ರ ರಾತ್ರಿ 11:59 ಆಪ್ಷನ್ ಎಂಟ್ರಿಲಿ ಎಡಿಟಿಂಗ್ ಮಾಡಬಹುದು ಅಂತ ಹೇಳಿದ್ದಾರೆ. ಯಾವ್ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಮತ್ತೆ ವಿಡಿಯೋನ ಮಾಡಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಈ ಪ್ರಾಸೆಸ್ ನಡಿಬೇಕಾದ್ರೆ. ನಂತರ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದ್ರಲ್ವಾ, ವಿಡಿಯೋನ ಲೈಕ್ ಮಾಡಿ ಈಗ. ಓಕೆ, ಸರಿ, ಮುಂದಿನ ವಿಷಯವನ್ನು ಹೇಳೋದಾದ್ರೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರೊಸೀಜರ್ ಕೂಡ ಮುಗಿದ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನೀವು ಬೇಕಿದ್ರೆ ಅಲಾಟ್ ಆದಂತ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲದಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ನಿಮಗೊಂದು ಸಜೆಷನ್ ಹೇಳೋದಾದ್ರೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೊಂದು ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಇರಿದೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.